ಸಮಯ ಮೀರ್ತಾ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮೊದಲ ಪಂದ್ಯ ಫ್ರೆಂಡ್ಸ್ ಕ್ರಿಕೆಟರ್ಸ್ ವರ್ಸಸ್ ದಾದಾ ಕ್ರಿಕೆಟರ್ಸ್. ಓಕೆ ಸರ್, ಪಂದ್ಯ ಚಾಲನೆಗೊಳ್ತಾ ಇದೆ. ದಿನದ 2ನೇ ಮೊದಲ ಪಂದ್ಯ. ಕಿಶೋರ್ ಎಸ್ಕಾರ್ ಭಾಗದಲ್ಲಿ ಫುಲ್ಟಸ್ ಆಗಿ ಬಿದ್ದ ಚೆಂಡು, ಕ್ಯಾಚ್ ಕೈ ಸೇರ್ತಾ ಇಲ್ಲ. ಆ ನಿಟ್ಟಲ್ಲಿ ಮೊದಲ ಡ್ರಾಪ್ ಕ್ಯಾಚ್ ಆಗಿ ಡಿಪಿಎಲ್ ಸಾಗ್ತಾ ಇದೆ. ಅದೃಷ್ಟದ ಆಟದಲ್ಲಿ ಈಗ ಮೊದಲ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು. ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1 ಓಟಗಳು. ಎರಡನೇ ಚೆಂಡು ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತ ಪ್ರಯತ್ನಗಳು ಸಾಗ್ತಾ ಇತ್ತು. ಪರ್ಫೆಕ್ಟ್ ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಡೆಲಿವರಿಗಳ ಸೇರ್ಪಡೆ. ಮತ್ತೆ 3ನೇ ಬಾರಿ ಕಿಶನ್ ಎಸ್ ಅಂತ ಚೆಂಡು ಸ್ವಲ್ಪ ಮಾಡಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಸೀಮಾ ರೇಖೆ ಅಂಚಲ್ಲಿ 2ನೇ ಓಟಗಳು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಟಾಸ್ ಅನ್ನು ಜಯಿಸಿದಂತ ಒಂದು ತಂಡ ಫ್ರೆಂಡ್ಸ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಮೂರು ಎಸೆತಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕಿಶನ್ ಸ್ಟೆಪ್ ಔಟ್ ಮಾಡಿ ಹೊರ ಪ್ರಯತ್ನ, ತನ್ಮೂಲಕವಾಗಿ ಲಾಂಗ್ ಆನ್ ಸೀಮಾ ರೇಖೆ ಅವರ ಭಾಗದಲ್ಲಿ ಕ್ಯಾಚ್ ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ಮೊದಲ ಬ್ರೇಕ್ ಥ್ರೂ. ಮೊದಲ ಬಿರುಸಿನ ಹೊಡೆತಕ್ಕೆ ದಾಖಲಾತಿಯನ್ನು ಕಾಣುವ ಒಂದು ಹಂತದಲ್ಲಿ ಅಶೋಕ್ 2 ಓಟಗಳನ್ನು ಮಾಡಿ ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ದಾದಾ ಕ್ರಿಕೆಟ್ಸ್ ನ ಮೊದಲ ಹುದ್ದರಿ ಆಘಾತ. ತಂಡದ ಮೊತ್ತ 3-1. 3 ಫಾರ್ ಲಾಸ್ ಆಫ್ 1 ವಿಕೆಟ್. ಹೊಸ ಆಟಗಾರ ಹರಿ ಸೇರ್ಪಡೆ. ಶಮೀರ್ ಅವರ ಸಾರಥ್ಯದಲ್ಲಿ, ನದೀಮ್ ಅಖ್ತರ್ ಅವರ ಸಾಕಾರದಲ್ಲಿ ಒಂದು ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಮತ್ತೆ ಸ್ಕಾರ್ ಭಾಗದಲ್ಲಿ ಕಿಶನ್. ನೆಟ್ ನೇರ ಹೊಡೆತವನ್ನು ಪ್ರಯತ್ನಿಸಿದ್ರು. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ಒಂದೋಟ, ಅವಳಿ ಓಟಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮುಖಾಂತರವಾಗಿ 2ನೇ ಓಟಗಳು ಕೂಡ ಪೂರೈಕೆ ಮಾಡಿದ್ರು. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನ ಕೊನೆಯ ಚೆಂಡಿಗಾಗಿ. ಒಳ ತಿರುವನ್ನ ಪಡ್ಕೊಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ 5 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಔಟ್ ಆದ ಆಟಗಾರ ಅಶೋಕ್ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. 2 ಓವರ್ಗಳ ಒಂದು ಪವರ್ ಪ್ಲೇ ಇರ್ತದೆ, ಗಮನಿಸಿಕೊಳ್ಳಿ. ಫ್ರೆಂಡ್ಸ್ ವರ್ಸಸ್ ದಾದಾ ಕ್ರಿಕೆಟರ್ಸ್. 8 ಪ್ರಾಂಶಸ್ಯ ಮಾಲಕರನ್ನ ಕೂಡಿಕೊಂಡು ಒಂದು ಆಡ್ತಕ್ಕಂಥ ಧೋನಿ ಪ್ರೀಮಿಯರ್ ಲೀಗ್ ದಿನದ 2ನೇ ದಿನದತ್ತ ಸಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲ ಯೂಟ್ಯೂಬ್ ಮಿತ್ರರಿಗೆ, ಆಗಮಿಸ್ತಕ್ಕಂಥ ಎಲ್ಲ ಆಟಗಾರರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಎರಡನೇ ಓವರ್ ಚಾಲ್ತಿಗಾಗಿ ಇರ್ಫಾನ್ ಅನ್ನ ಪರಿಚಯ ಮಾಡ್ತಾ ಇದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಎರಡನೇ ಓವರ್ ಚಾಲ್ತಿಗಾಗಿ ರೈಟ್ ಆರ್ಮ್ ಓವರ್ ಮಾದರಿಯಲ್ಲಿ ಗಾಡ್ ತೆಗೆದುಕೊಳ್ತಾ ಇದ್ದಾರೆ ಇರ್ಫಾನ್. ನೀಳ ಕಾಯ್ದ ವ್ಯಕ್ತಿ ಸುಂದರತೆ ಹೊಡೆತ ಕವರ್ಸ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಆರಂಭಿಕ ಹಂತದಲ್ಲಿ ಬಿಗು ಹೋರಾಟವನ್ನು ನೋಡ್ತಾ ಇದ್ದಾನೆ. ಹರಿ ದಾಖಲಿಸಿದ 2ನೇ ದಿನದ ಮೊದಲ ಬೌಂಡ್ರಿ. ಸುಂದರತೆ ಹೊಡೆತ ಎರಡನೇ ಜಾಲಿಯಲ್ಲಿ ತೇಲಿ ಹೋಗ್ತಾ ಇತ್ತು. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 2 ಎಸ್ತುಗಳ ಮುಂದೆ 5 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇರ್ಫಾನ್. ಸ್ಲೋವರ್ ಆಗಿ ಬೀಳ್ತಾ ಇದೆ. ಚೆಂಡನ್ನ ತಿರುಗಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಾಂಡು ಚೆಂಡು ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. 3ನೇ ಚೆಂಡು ಡಾಟೆಡ್ ಡೆಲಿವರ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 10 ಓಟಗಳು. 10 ಫಾರ್ ಲಾಸ್ ಆಫ್ 1 ವಿಕೆಟ್. ಓ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಎಜ್ ಹೊಡೆತಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 2ನೇ ಓವರ್ ಮುಕ್ತಾಯದ ಇರ್ಫಾನ್ ಓವರ್. ಮತ್ತೆ ಸುಂದರತೆ ಎಸೆತ ಬಲಾಢ್ಯ ಹೊಡೆತವನ್ನು ದಾಖಲಿಸಬಲ್ಲಂತ ಹರಿ 1 ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. ತಂಡದ ಮೊತ್ತ 11ಕ್ಕೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ದಾಂಡು ಚೆಂಡಿನ ಸಮರ ಸಾಗ್ತಾ ಇದೆ. ಧೋನಿ ಪ್ರೀಮಿಯರ್ ಲೀಗ್. ನೆಟ ನೇರ ಹೊಡೆತ ಪ್ರಯತ್ನಿಸಿದ್ರು. ಲಾಂಗ್ ಆನ್ ಸೀಮಾ ರೇಖಾಂಚಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹರಿ ಔಟ್. ಹಲೋ end of over number 2. Score 11 for loss of 2 important wickets. ಹೊಸ ಆಟಗಾರ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀಧರ್ ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 2ನೇ ಪವರ್ ಪ್ಲೇ ಕೂಡ ಓವರ್ಗಳು ಮುಕ್ತಾಯವನ್ನು ಕಂಡಂತ ತಂಡ 11 ಓಟಗಳು. ಎಸ್ಕಾರ್ ಭಾಗದಲ್ಲಿ ಕ್ರಿಕೆಟಿನ ಹಿರಿಯಣ್ಣ ಆಯಾಜ್ ಓವರ್ನ ಚಾಲ್ತಿಗಾಗಿ ಅಶೋಕ್ ದಾಂಡನ್ನ ಸ್ಟ್ರೈಕ್ ಅನ್ನು ಬಳಸಬೇಕಾಗಿದೆ. ಒಂದರ ಲಕ್ಷ್ಮೀಧರ್ ಅಶೋಕ್ ಜೋಡಿ. ಸುಂದರತೆ ಹೊಡೆತ ಬಹಳಷ್ಟು ಉತ್ತಮತೆ. ಒಂದು ಸ್ಕಾರ್ಲಾಗ್ ಸೀಮಾರಂಕ ದಾಖಲಿಸಿದ್ರು. 2ನೇ ಓಟಗಳು ಕೂಡ ಸ್ಕಾರ್ಲಾಗ್ ಸೀಮಾ ರೇಖಾಂಚಲ್ಲಿ ಬರ್ತಾ ಇದೆ. 2ನೇ ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ 13 ಓಟಗಳು. ಕ್ರಿಕೆಟಿನ ಆರಂಭಿಕ ದುರಾದೃಷ್ಟ ನಂಬರ್ 13 ಅನ್ನು ಕಂಡುಕೊಳ್ತಾ ಇದೆ. ಅಯಾಸ್ ಮೊದಲ ಎಸ್ಸಲ್ಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸುಂದರತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಸ್ಲೋ ಆಗ್ತಾ ಇದೆ. ತನ್ಮೂಲಕ ರನ್ಔಟ್ ಮಾಡೋ ಅವಕಾಶಗಳಿತ್ತು. ಯಾವುದೇ ಆಘಾತವಿಲ್ಲ. 1 ಶಾಟ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಪಾಂಡುರಂಗ ತಂಡದ ಮೊತ್ತ 14 ಓಟಗಳು.
8 ಫ್ರಾಂಚೈಸಿ ವಿಭಾಗದ ಜನಪ್ರಿಯ ತಂಡಗಳು ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಧೋನಿ ಪ್ರೀಮಿಯರ್ ಲೀಗ್ 2019 ಸೀಸನ್ 1 ರೂಪದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರೀಡಾಂಗಣವನ್ನು ಸೃಷ್ಟಿಸಿಕೊಳ್ತಾ ಇದೆ. 3 ದಿನಗಳ ಕ್ರೀಡಾ ಹಬ್ಬ ಅಂಕಣ ಭಾಗ ಸಾಗಬೇಕಾಗಿತ್ತು. ಮತ್ತೆ ಅಯಾಸ್ ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಮತ್ತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 2ನೇ ಓಟುಗಳನ್ನು ಕೂಡ ಪೂರೈಕೆ ಮಾಡಿದ್ರು ದಾದಾ ಕ್ರಿಕೆಟರ್ಸ್. ಟಾಸ್ ಅನ್ನ ಜಯಿಸಿದ ಒಂದು ತಂಡ ಫ್ರೆಂಡ್ಸ್ ಕ್ರಿಕೆಟರ್ಸ್ ಕ್ಷೇತ್ರ ರಕ್ಷಣೆ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಅದರ ನಡುವೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ ತಂಡ ದಾದಾ ಕ್ರಿಕೆಟರ್ಸ್. ತಂಡದ ಮೊತ್ತ 16 ಓಟುಗಳು. ಮತ್ತೆ ಅದೇ ರೀತಿಯ ಒಂದು ಹೈಲೈಟ್ ಶಾಟ್ ಅನ್ನು ದಾಖಲಿಸಿದ್ರು. 2ನೇ ಓಟ ಮಾಡುವಂತಹ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ನಾಟ್ ಔಟ್ ಸಿಗ್ನಲ್ ಕೂಡ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 18 ಓಟುಗಳು. ಆರಂಭಿಕ ಹಂತದಲ್ಲಿ ಹರಿ ದಾಖಲಿಸಿದ 1 ಬೌಂಡ್ರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವೈಯಕ್ತಿಕವಾಗಿ 5 ಓಟಗಳನ್ನು ದಾಖಲಿಸಿದ್ರು ದಾದಾ ಕ್ರಿಕೆಟರ್ಸ್ನ ಪರವಾಗಿ. ಮತ್ತೆ 5ನೇ ಬಾರಿ ಅಯಾಸ್. ಕೆಸಿಯ ಅನುಭವಿ ನಿರ್ಣಾಯಕರು ಪಂದ್ಯಾಟದ ನ್ಯಾಯಾಧೀಶ ಪಟ್ಟವನ್ನು ಏರ್ತಾ ಇದ್ದಾರೆ. ಪಾಂಡುರಂಗ ಮತ್ತು ಹೇಮಂತ್ ಗೌಡ. ಉತ್ತಮ ರೀತಿಯ ಒಂದು ಹೊಡೆತ. ಕೇವಲ 1 ಓಟುಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಮಿಡ್ ವಿಕೆಟ್ ವಿಭಾಗದಲ್ಲಿ. ಈ ರೀತಿಯ ಎಸೆತಗಳು ದಾಂಡಿಗರಿಗೆ ಬಹಳಷ್ಟು ಒಂದು ಕಡಿವಾಣ ಹಾಕುವಂತ ಒಂದು ಎಸೆತವನ್ನ ಆಯಾಸ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಪುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು ಕಾಯ್ತಕ್ಕಂಥ ಕೈಗಳಿಗೆ ಸುಲಭ ಕ್ಯಾಚ್ ಅನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಹುದ್ದಾರಿ ಆಘಾತ. ಗೋಪಾಲ್ ಎಂಜಿಆರ್ ರಂಗ ಪ್ರವೇಶವಾಗ್ತಾ ಇದೆ. ಆರಂಭಿಕ ಹುದ್ದಾರಿ 3 ಓಟಗಳಿಗೆ ಮೊದಲ ಹುದ್ದಾರಿ ಆಘಾತವನ್ನು ಕಂಡುಕೊಂಡಿತ್ತು. ಆ ಬಳಿಕ 11ಕ್ಕೆ 2ನೇ ಹುದ್ದಾರಿ ಆಘಾತವನ್ನು ಕಂಡಿತ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 19ಕ್ಕೆ 3 ಹುದ್ದಾರಿ ಆಘಾತದಲ್ಲಿ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ 19 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಎಸ್ಗಾರ್ ಭಾಗದಲ್ಲಿ ಬುದ್ಧ ಅನುಭವಿ ಎಸ್ತಗಾರ ಫ್ರೆಂಡ್ಸ್ ನ ಪರವಾಗಿ. ತಂಡದ ಮೊತ್ತ 19. 6 ಓವರ್ಗಳ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಸಾಗ್ತಾ ಇದೆ ಬುದ್ಧ ಎಸ್ಗಾರ್ ಭಾಗದಲ್ಲಿ. ಹೊಸ ಆಟಗಾರ ಗೋಪಾಲ್ ಅಂಕಣ ಭಾಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಬುದ್ಧ ಎಸೆಂತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ರಿವರ್ಸ್ ಶಾಟ್ಗಳು ಪರ್ಫೆಕ್ಟ್ ಆಗಿ ದಾಖಲಿಸ್ತಾ ಇಲ್ಲ. ಡಾಟ್ ಡೆಲಿವರಿಗಳ ಸೇರ್ಪಡೆ. ಬುದ್ಧ ಎಸೆಂತ ಮೊದಲ ಚೆಂಡು ಡಾಟ್ ಡೆಲಿವರಿ ಆಗಿ ಸಮರ್ಪಿಸ್ತಾ ಇದ್ದಾರೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ನ ಪರವಾಗಿ ಬುದ್ಧ. ಸುಂದರತೆ ಒಂದು ಎಸೆತ. ಮುಂದಿನ ಪಂದ್ಯಕ್ಕೆ ರೆಡಿ ಆಗಿರಬೇಕು ಬ್ರ್ಯಾಂಡ್ ಯುವ ಮತ್ತು ನಂದಮೂರಿ ಲಯನ್ಸ್ ನ ಕ್ಯಾಪ್ಟನ್ ಟಾಸ್ಗೆ ಬರಬೇಕು, ರೆಡಿ ಆಗಿರಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನಂದಮೂರಿ ಯುವ
ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಬ್ರಾಂಡ್ ಯುವ ತಂಡದ ಕ್ಯಾಪ್ಟನ್ ಸುನಿಲ್. ಬುದ್ಧ ಎಸ್ ಅಂತ ಚೆಂಡು ಬಹಳಷ್ಟೊಂದು ಲೆಕ್ಕಾಚಾರದ ಎಸೆದವರು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಕಡಿವಾಣ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಾದಾ ಕ್ರಿಕೆಟರ್ಸ್ ಘನತೆ ಗೌರವಾನ್ವಿತ ಮೊತ್ತಕ್ಕಾಗಿ ಬೌಂಡರಿ ಸಿಕ್ಸರ್ಗಳು ಸದ್ಯದ ಅನಿವಾರ್ಯತೆ. 19ಕ್ಕೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಎಸೆತ 3 ಚೆಂಡು ಡಾಟೆಡ್ ಡೆಲಿವರಿಗಳು ಬುದ್ಧ ದಾಖಲಿಸಿದ್ರು. ಮತ್ತೆ 4ನೇ ಬಾರಿ ಬುದ್ಧ. ಸುಂದರತೆ ಎಸೆತ ತನ್ಮೂಲಕವಾಗಿ ಕ್ಲೀನ್ ಬೋಲ್ಡ್ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ದಾದಾ ಕ್ರಿಕೆಟರ್ಸ್. ಹೊಸ ಆಟಗಾರ ಪವನ್ ಸೇರ್ಪಡೆ. ಬುದ್ಧ 4ನೇ ಓವರನ್ನು ಬಹಳಷ್ಟು ಯಶಸ್ವಿಯಾಗಿ ಎಸೆತಾ ಇದ್ದಾರೆ. 4 ಚೆಂಡುಗಳಲ್ಲಿ ಯಾವುದೇ ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಒಂದು ಹುದ್ದರಿ ಕೂಡ ವ್ಯವಸ್ಥಿತವಾಗಿ ಪಡ್ಕೊಂಡ್ರು. 6 ಓವರ್ಗಳ 36 ಚೆಂಡುಗಳ ಒಂದು ಪಂದ್ಯ ಸಾಗ್ತಾ ಇದೆ. ಶಾರ್ಟ್ ಮಿಡ್ ಆಫ್ ವಿಭಾಗದಲ್ಲಿ 1 ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 1 ಓಟುಗಳ ಸೇರ್ಪಡೆ ಮುಖಾಂತರವಾಗಿ 20ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು 4ನೇ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಬುದ್ಧ ಎಸ್ಗಾರ್ ಭಾಗದಲ್ಲಿ 2 ಬಲಾಢ್ಯ ಸಂಸ್ಥೆಗಳು ದಿನದ ಕಾದಾಟಕ್ಕೆ ಮೊದಲಾಗಿ ಇಳಿತಾ ಇದೆ. ಫ್ರೆಂಡ್ಸ್ ದಾದಾ ಸ್ಟೆಪ್ ಔಟ್ ಮಾಡಿ ಹೊಡೆಯ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಡಾಟೆಡ್ ಡೆಲಿವರಿಗಳ ಸೇರ್ಪಡೆ ಆಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4 ಅರ್ಥಾತ್ 24 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮೊತ್ತ 20 ಓಟುಗಳು. ಮೂರು ದಿನಗಳ ಒಂದು ಧೋನಿ ಪ್ರೀಮಿಯರ್ ಲೀಗ್ ನ ವ್ಯವಸ್ಥಿತ ಡಿಜೆ ಅನ್ನು ಕೂಡ ಈ ಭಾಗದ ಜನಪ್ರಿಯ ಡಿಜೆ ಸಿಸ್ಟಮ್ ಮಾಡಿಕೊಳ್ತಾ ಇದೆ. ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. 5ನೇ ಓವರ್ ಚಾಲ್ತಿಗಾಗಿ ಪಂದ್ಯ ಮುಂದುವರಿಸಿಕೊಳ್ಳಿ, ಆಟಗಾರರು ಗಮನಿಸಿಕೊಳ್ಳಿ, ಸಮಯ ಮೀರ್ತಾ ಇದೆ. ಕಂತಿನ 2ನೇ ಓವರ್ ಚಾಲ್ತಿಗಾಗಿ 5ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಕುಡಿಸಾಗ್ತಾ ಇದೆ. ಕಿಶನ್ ಎಸ್ ಅಂತ ಚೆಂಡು ಗಾಳಿಯಲ್ಲಿ ತೇಲ್ತಕ್ಕಂತ ಚೆಂಡು, ಸುಲಭ ಕ್ಯಾಚ್ ಅನ್ನ ಪಡ್ಕೊಂಡ್ರು ಲಾಂಗ್ ಆನ್ ಸೀಮಾ ರೇಖೆ ಅಂಚಿನಲ್ಲಿ. ಹೊಸ ಆಟಗಾರ ಶಿವು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದ 2 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ದಾದಾ ಆ ಬಳಿಕ ಆಟಗಾರರು ಪಥ ಸಂಚಲನ ಮಾಡ್ತಾರೆ ಬಿಟ್ರೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ವಿಕೆಟ್ಗಳನ್ನ 2 ಆಟಗಾರರು ಪಡ್ಕೊಳ್ತಾ ಇದ್ದಾರೆ.
ತಂಡದ ಮೊತ್ತ 20 ಓಟುಗಳು. ಕಿಶನ್ ಎಸ್ ಅಂತ ಚೆಂಡು ವೈಡ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಅಗಲವಾದ ಕೈ ಚಾಚು ನ್ಯಾಯಾಧೀಶ ಪಡೆದಲ್ಲಿ ಅನುಭವದ ತೀರ್ಪುಗಳು, ಅತಿರಿಕ್ತ ಉಡುಗೊರೆ ತೀರ್ಪು ಬರ್ತಾ ಇದೆ, ಎಕ್ಸ್ಟ್ರಾ ರೂಪದಲ್ಲಿ ಬರ್ತಾ ಇದೆ. ತಂಡದ ಮೊತ್ತ 21 ಓಟುಗಳಿಗೆ ತಲುಪ್ತಾ ಇದೆ. ದಾದಾ ಕ್ರಿಕೆಟರ್ಸ್ ವರ್ಸಸ್ ಫ್ರೆಂಡ್ಸ್ ಕ್ರಿಕೆಟರ್ಸ್. ಮತ್ತೆ ಕಿಶನ್ ಸುಂದರತೆ ಒಂದು ತಟ್ಟಿ ಮುಟ್ಟಿ ಆಟವರ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಪಂದ್ಯ 40ಕ್ಕೂ ಮಿಕ್ಕಿ ಓಟುಗಳನ್ನು ದಾಖಲಿಸಿದರೆ ಸ್ವಲ್ಪ ಮಟ್ಟಿನ ಘನತೆಯ ಮೊತ್ತ. ಈಗ 22 ಓಟುಗಳು. ಶಿಬು ಓಟಗಳಿಗೆ ಮನ ಮಾಡ್ತಾ ಇಲ್ಲ. ಡಾಟೆಡ್ ಎಲ್ವರ ಸೇರ್ಪಡೆ ಆಗ್ತಾ ಇದೆ. 2ನೇ ದಿನದ ಮೊದಲ ಪಂದ್ಯ ಬಿಗು ಹೋರಾಟವನ್ನ ಕಂಡುಕೊಳ್ಳಲೇಬೇಕಾಗಿದೆ. ಕಿಶನ್ ಫುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು, 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದಾಂಡು ಚೆಂಡಿನ ಸಮರದಲ್ಲಿ ಕಿಶನ್ ಎಸೆದಂತ ಚೆಂಡು 4 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮ್ಯಾನ್ ನಾವು. ಸುಂದರತೆ ಸ್ವಲ್ಪ ಮಟ್ಟಿಗೆ ವೇಗವನ್ನ ಹೆಚ್ಚಿಸ್ತಾ ಇದ್ದಾರೆ ಚೆಂಡಿಗಾಗಿ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ರು. 1 ಓಟುಗಳ ಮುಖಾಂತರವಾಗಿ ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮ್ಯಾನ್ ನಾವು. 5ನೇ ಓವರ್ನ ಕೊನೆಯ ಎಸೆತ. ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಶಿವು ಇನ್ನಿಂಗ್ಸ್ ಮುಕ್ತಾಯ. ತಂಡದ ಮೊತ್ತ 24 ಓಟುಗಳು. ಅಲ್ಲಿ ಮುಂದಿನ ಪಂದ್ಯದ ಆಟವನ್ನು ತೋರ್ಪಡಿಸದಂತ ಬ್ರ್ಯಾಂಡ್ ಯುವ ಕ್ಯಾಪ್ಟನ್ ಮತ್ತು ನಂದಮೂರಿ ಲಯನ್ಸ್ ಕ್ಯಾಪ್ಟನ್ ಬರಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊನೆಯ 6 ಚೆಂಡುಗಳಿಗಾಗಿ ಬುದ್ಧನ ಪರಿಚಯವಾಗ್ತಾ ಇದೆ. ಮುನಿರಾಜು ಹೊಸ ಆಟಗಾರ ಸೇರ್ಪಡೆ ಆಗ್ತಾ ಇದೆ ಕೊನೆಯವರ ಚಾಲ್ತಿಯಲ್ಲಿ. ಈಗ ಬೌಂಡರಿ ಸಿಕ್ಸರ್ಗಳ ಅವಶ್ಯಕತೆ. ದಾದಾ ಕ್ರಿಕೆಟರ್ಸ್ ಜಾಣ್ಮಯ ಎಸೆತ, ಕನ್ನಿಂಗ್ ಡೆಲಿವರಿಗಳು ಬರ್ತಾ ಇದೆ. ಓವರ್ ಸ್ಟೆಪ್ ಸ್ವಲ್ಪ ಮಟ್ಟಿಗೆ ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತ ಒಂದು ಪ್ರಯತ್ನಗಳನ್ನ ಆಟಗಾರರು ಮಾಡಿದ್ರು ಕೂಡ ಆ ದಾಂಡಿಗರಿಗೆ ವಂಚಿಸಬಲ್ಲಂತ ಎಸೆತವನ್ನ ಬುದ್ಧ ದಾಖಲಿಸ್ತಾ ಇದ್ದಾರೆ ಚಾಲ್ತಿಯ ಕೊನೆಯ ಓವರ್ನಲ್ಲಿ. ಮತ್ತೆ ಸುಂದರತೆ ಹೊಡೆತ, ಬಹಳಷ್ಟು ಹಿರಿಯ ಕ್ಷೇತ್ರರಕ್ಷಕರು ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಡೈರೆಕ್ಟ್ ಹಿಟ್ ಆಗಿದ್ರೆ ಅದೇ ವೇಗದಲ್ಲಿ ಆಟಗಾರರು ಕೂಡ ಪಂದ್ಯದ ವೀಕ್ಷಣೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ಆಘಾತವಿಲ್ಲ. 1 ಓಟುಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 25 ಕಾಲು ಶತಕ ಪೂರೈಸಿಕೊಳ್ತಾ ಇದೆ ದಾದಾ ಫ್ರೆಂಡ್ಸ್ ಕ್ರಿಕೆಟರ್ಸ್. ಮತ್ತೆ ಬುದ್ಧ ಇಸ್ಕಾರ್ ಭಾಗದಲ್ಲಿ ಪುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವ ಸೂಚನೆ ನಿರ್ಣಾಯಕರು ಪಾಂಡುರಂಗ ಅವರು ನೀಡ್ತಾ ಇದ್ದಾರೆ. ಈ ಟೂರ್ನಮೆಂಟಿನ 3 ದಿನಗಳ ಕಾಲದ ಕೆಸಿಯ ಅಂಗೀಕೃತ ನಿರ್ಣಾಯಕರು ತಮ್ಮ ಕಾಯಕಕ್ಕೆ ಇಳಿತಾ ಇದ್ದಾರೆ. ಪೂರ್ಣೇಂದ್ರ ಬಾಬು, ಹೇಮಂತ್ ಗೌಡ, ಮದನ್ ಮಡಿಕೇರಿ, ಪಾಂಡುರಂಗ ಮ್ಯಾಂಗ್ಳೂರ್. ಮತ್ತೆ ಬುದ್ಧ ಎಸೆದಂತ ಚೆಂಡು ಸ್ಲೋವರ್ ಪುಲ್ಟಸ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ರ್ಯಾಂಡ್ ಯುವ ಕ್ಯಾಪ್ಟನ್ ಮತ್ತು ನಂದಮೂರಿ ಲಯನ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಮತ್ತೆ ಸುಂದರತೆ ಹೊಡೆತ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಯಾಚ್ ಕೈ ಸೇರ್ತಾ ಇದೆ. ಲಾಂಗ್ ಆಫ್ ಸೀಮಾರೆ ಕ್ಯಾಚಲ್ಲಿ
ಮತ್ತೊಂದು ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ ದಾದಾ ಫ್ರೆಂಡ್ಸ್ ಕ್ರಿಕೆಟರ್ಸ್. ಈ ಪಂದ್ಯಾಟದ ನೇರ ಚಿತ್ರಣವನ್ನ ಜೈ ಕರ್ನಾಟಕದ 3ನೇ ತಲೆಮಾರಿನ ಆಟಗಾರ ಸಚಿನ್ ಮಹಾದೇವ್ ಅವರ ಸಾರಥ್ಯದ ಒಂದು ಹೆಮ್ಮೆ ಸಂಸ್ಥೆ ನಡೆಸ್ತಾ ಇದೆ. ಮತ್ತೆ ಬುದ್ಧ ಎಸ್ಗಾರ್ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಫ್ರೆಂಡ್ಸ್ ದಾದಾ ಕ್ರಿಕೆಟರ್ಸ್ ನ ವಿರುದ್ಧವಾಗಿ ಇನ್ನಿಂಗ್ಸ್ನ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ದಾಂಡು ಚೆಂಡಿನ ಸಮರಸ ಆಗ್ತಾ ಇದೆ ಅಂಕಳ ಭಾಗದಲ್ಲಿ. ಮತ್ತೆ ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ 2ನೇ ಓಟಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಕೊಂಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 6 ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 29 ಓಟಗಳು. ಜಯಕ್ಕಾಗಿ 36 ಎಸೆತ 30 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಮದನ್ ಆಂಧ್ರದ ಸಿಂಹ ಲೆಜೆಂಡ್ ಲಯನ್ ಮದನ್ ಮಾಲೀಕತ್ವದ ನಂದಮುರಿ ಲಯನ್ಸ್ ನದೀಂ ಸಾರಥ್ಯದಲ್ಲಿ ಮುನ್ನಡೆಯುತ್ತಂತಹ ನಂದಮುರಿ ಲಯನ್ಸ್ ಹಾಗೂ ಸುನಿಲ್ ಹಾಗೂ ಅಶೋಕ್ ಮಾಲೀಕತ್ವದ ಬ್ರ್ಯಾಂಡ್ ಯುವ ಸುನಿಲ್ ಅವರ ಸಾರಥ್ಯದಲ್ಲಿ 2ನೇ ದಿನದ 2ನೇ ಪಂದ್ಯ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ದಿನದ 2ನೇ ಪಂದ್ಯ ಅಖಿಲರು ಟಾಸ್ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ನಂದಮುರಿ ಲಯನ್ಸ್ ಹಾಗೂ ಬ್ರ್ಯಾಂಡ್ ಯುವ ಆಯ್ಕೆ. ನಂದಮುರಿ ಲಯನ್ಸ್ ಕಾರ್ಡ್ ನೋಡ್ಬೇಕು. ನಾಣ್ಯ ಚಿಮ್ಮಿಕೆ ಕಾರ್ಯಕ್ರಮ. ನಂದಮುರಿ ಲಯನ್ಸ್ ಫಸ್ಟ್ ಟಾಸ್ ಒಂದು ಟಾಸ್ ಎಲೆಕ್ಟೆಡ್ ಟು ನದೀಮ್ ಅವರೇ ಆಯ್ಕೆ ಹೇಳಿ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ. ನಂದಮುರಿ ಲಯನ್ಸ್ ಒಂದು ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. 6 ಓವರ್ಗಳ ಪಂದ್ಯ. ಮುಂದಿನ ಪಂದ್ಯ 6 ಓವರ್ಗಳ ಪಂದ್ಯ ನಂದಮುರಿ ಲಯನ್ಸ್ ವರ್ಸಸ್ ಬ್ರ್ಯಾಂಡ್ ಯುವ. ಬ್ರ್ಯಾಂಡ್ ಯುವ ತಂಡದ ಆಟಗಾರರು ವೇದಿಕೆ ಬಳಿ ಬರಬೇಕು ಅಂತ ಅವರ ಮಾಲೀಕರು ನಾಯಕರು ಆದ ಸುನೀಲ್ ಅವರು ಕರೆ ನೀಡ್ತಾ ಇದ್ದಾರೆ. ಎಲ್ಲರೂ ಮುಖ್ಯ ವೇದಿಕೆ ಮುಂಭಾಗ ಬಂದು ಬ್ರ್ಯಾಂಡ್ ಯುವ ಆಟಗಾರರು. ನಂದಮುರಿ ಲಯನ್ಸ್ ಓನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ದಾದಾ ಕ್ರಿಕೆಟರ್ಸ್ ವರ್ಸಸ್ ಫ್ರೆಂಡ್ಸ್ ಕ್ರಿಕೆಟರ್ಸ್. ಗಂಗೂಲಿ ಅಭಿಮಾನ ಪೂರ್ವಕವಾಗಿ ದಾದಾ ಕ್ರಿಕೆಟರ್ಸ್
ಆರಂಭಗೊಳ್ತಾ ಇದೆ. ಫ್ರೆಂಡ್ಸಿನ 12th ಪ್ಲೇಯರ್ ಫ್ರೆಂಡ್ಸ್ ತಂಡ 12 ಆಟಗಾರರು ಇಲ್ಲಿ ಬರಬೇಕು ಆದಷ್ಟು ಶೀಘ್ರ. ಫ್ರೆಂಡ್ಸ್ ಮುಂದಿನ ಪಂದ್ಯ ನಂದಮೂರು ಲಯನ್ಸ್ ವರ್ಸಸ್ ಬ್ರ್ಯಾಂಡ್ ಯುವ. ನಂದಮೂರು ಲಯನ್ಸ್ won the chance selected to feed fast. ಅದಾದ ನಂತರ ರೈಸಿಂಗ್ ಸ್ಟಾರ್ಸ್ ವರ್ಸಸ್ ದಾದಾ ಕ್ರಿಕೆಟರ್ಸ್. ಪಂದ್ಯಾಟ ಆರಂಭಗೊಳ್ತಾ ಇದೆ. ಶೋಯಬ್ ಹಾಗೂ ಇರ್ಫಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಶೋಯಬ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಅಶೋಕ್ ಎಸೆಗಾರಿಕೆ ವಿಭಾಗದಲ್ಲಿ. ನಿನ್ನೆ ದಿನದ ಹ್ಯಾಟ್ರಿಕ್ ಅನ್ನು ಪಡೆದಂತಹ ಮೊದಲ ಎಸೆತಗಾರ ಅಶೋಕ್. ಬಹಳಷ್ಟು ಉತ್ತಮತೆ ಎಸೆತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. 30 ಟಾರ್ಗೆಟ್, 30 is the target. ಮತ್ತೆ ಅಶೋಕ್. ಧೋನಿ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. DPL 2019 ಸೀಸನ್ 1 ಶಮೀರ್ ಸಾರಥ್ಯದಲ್ಲಿ ನದೀಮ್ ಅಖ್ತರ್ ಅವರ ಸಹಕಾರದಲ್ಲಿ ಅತಿ ಉತ್ತಮವಾದಂತಹ ಪಂದ್ಯಾಟ ಶ್ರೀನಿವಾಸಪುರದ ಸೋಮಯಾಜಲಹಳ್ಳಿಯಲ್ಲಿ ನಡೀತಾ ಇದೆ. ಈಡನ್ ಗಾರ್ಡನ್ ಪ್ರಕೃತಿ ಮನೋಹರವಾದಂತಹ ರಮಣೀಯವಾದಂತಹ ಒಂದು ಸ್ಥಳ ಇಲ್ಲಿನ ಅಂಕಣ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 2, 6 ಓವರ್ಗಳ ಪಂದ್ಯ, 30 ಟಾರ್ಗೆಟ್. ಪ್ರತಿ ಓವರ್ಗೆ 5 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಬಹಳ ಸುತ್ತಮುತ್ತ ಎಸೆತ. ನಿನ್ನೆ ದಿನದಲ್ಲಿ ಮೊದಲ ಜಯವನ್ನು ದಾಖಲಿಸಿದಂತಹ ಫ್ರೆಂಡ್ಸ್ ತಂಡ ನಿನ್ನೆಯ ದಿನದಲ್ಲಿ ಮೊದಲ ಸೋಲನ್ನು ಕಂಡಂತಹ ದಾದಾ ತಂಡ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ, ಎರ್ರಬೆರ್ರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ, ಕೇವಲ 2 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಶೋಕ್ ಇರ್ಫಾನ್ಗೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪುಟಿತವನ್ನು ಕಾಡ್ತಾ ಇದೆ. ಓವರ್ನ ಮುಕ್ತಾಯ, ಮೊದಲ ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡಂತ ಮೊದಲ ಓವರ್ನ ಬಳಿಕ ತಡೆದ ಮೊತ್ತ 4. ಅಗತ್ಯದ ರನ್ ಧಾರಣೆ 5, ಪ್ರಸ್ತುತ ರನ್ ಧಾರಣೆ 4. ಮುಂದಿನ ಪಂದ್ಯಗಳಿಗೆ ಡ್ರೋನ್ ಕ್ಯಾಮರಾ ವ್ಯವಸ್ಥೆ ಮಾಡಲಾಗಿದೆ. ಡ್ಯಾನ್ಸಿಂಗ್ ಅಂಪೈರ್ಗಳಿದ್ದಾರೆ. ಇನ್ನು ಅನೇಕ ಮನೋರಂಜನೆ ನೀಡುವ ಕಾರ್ಯಕ್ರಮಗಳಿವೆ. ಹರೀಶ್ ಎಸೆಗಾರಿಕೆ ಭಾಗದಲ್ಲಿ ಸೋಮಯಾಜಲಹಳ್ಳಿಗೆ ಡ್ರೋನ್ ಕ್ಯಾಮರಾದ ಪರಿಚಯವನ್ನು ಮಾಡ್ತಾ ಇದ್ದಾರೆ ಶಮೀರ್. ಗಗನದಲ್ಲಿದ್ದು ಈ ಒಂದು ಪಂದ್ಯಾಟದ ನೇರ ಚಿತ್ರಣ, ಪ್ರಕೃತಿಯ ಮನೋಹರ ದೃಶ್ಯಗಳೆಲ್ಲವನ್ನ ಕಂಡುಕೊಳ್ತಾ ಇದೆ. ಕ್ರಿಕೆಟಿನ
ಥರ್ಡ್ ಅಂಪೇರ್ ತೀರ್ಮಾನ. ರನ್ಔಟ್ ಔಟ್ಗಾಗಿ ಮನವಿ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಥರ್ಡ್ ಅಂಪೇರ್ ವ್ಯವಸ್ಥೆ ಮಾಡಲಾಗಿದೆ ರನ್ಔಟ್ಗೆ. ಹಲೋ ಧೋನಿ ಪ್ರೀಮಿಯರ್ ಲೀಗ್ ಥರ್ಡ್ ಅಂಪೈರ್ಗೆ ಅವಕಾಶ ನೀಡ್ತಾ ಇದೆ. ಎಂ ಸ್ಪೋರ್ಟ್ಸ್ ಈ ಪಂದ್ಯದ ನೇರ ಚಿತ್ರವನ್ನು ಕಂಡುಕೊಳ್ತಾ ಇದೆ. ಯಾವ ರೀತಿಯ ಡಿಸಿಷನ್ ಬರ್ತಾ ಅಂತ ಕಾದು ನೋಡ್ಬೇಕಾಗಿದೆ. ಗೋಪಾಲ್ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತದನಂತರ ಎಸ್ತಗಾರಿಗೆ ನೀಡಿದ್ರು. ಬಹುಶಃ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನಕ್ಕೆ ಅದಾವ ರೀತಿಯ ನಿರ್ಣಯ ಬರ್ತದ ಕಾದು ನೋಡ್ಬೇಕಾಗಿದೆ. 30ರ ಒಂದು ಟಾರ್ಗೆಟ್ ತನ್ಮೂಲಕ ಎರ್ರಾಬೇರಿ ಗೋಪಾಲನ ಮತ್ತೊಂದು ರನ್ಔಟ್. ಚಾಕೆ ಹೋದರೆ ಆಘಾತವನ್ನ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆಯನ್ನ ಗೋಪಾಲ ಮಾಡಿದ್ರು. ಅಂಕಣ ಒಳಭಾಗದಲ್ಲಿ ಮತ್ತವರು ಭರತ್ ಸಿಡಿಲಿನ ಹೊಡೆತಗಾರ, ನಿನ್ನೆಯ ಪಂದ್ಯದ ಹೀರೋ ಕಿಶನ್ ಬರ್ತಾ ಇದ್ದಾರೆ. ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ ಗಳನ್ನು ದಾಖಲಿಸಬಲ್ಲಂತಹ ಆಟಗಾರ ಕಿಶನ್, ಫ್ರಾನ್ಸಿನ ಐಕಾನ್ ಪ್ಲೇಯರ್. ಇರ್ಫಾನ್ ತರುವಂತ ಸ್ಥಾನದಲ್ಲಿ ಕಿಶನ್. ಅನ್ವಯನ ಖಾದರ್ ಪಾಷ್ ಅವರ ಸಾರಥ್ಯದಲ್ಲಿ ಫ್ರೆಂಡ್ಸ್ ಅವರ ಮಾಲಕತ್ವದ ತಂಡವಾದರೆ ಇತ್ತ ರಾಮು ಹಾಗೂ ಶ್ರೀಕಾಂತ್ ಮಾಲಕತ್ವ ದಾದಾ ಶಿವಸ್ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಶಮೀರ್ ಬಹಳಷ್ಟು ವ್ಯವಸ್ಥಿತವಾಗಿ ಈ ಒಂದು ಪಂದ್ಯಾಟ ನಡೆಸ್ತಾ ಇದ್ದಾರೆ. ಸೋಮಯಾಜಲಹಳ್ಳಿಯಲ್ಲಿ ಬಹುಶಃ ತಾವು ಹುಟ್ಟಿದ ಸ್ಥಳದಲ್ಲಿ ಒಂದು ಅತ್ಯುತ್ತಮ ಒಂದು ಪಂದ್ಯ ನಡೆಸುವ ಇರಾದೆಯನ್ನ ಕಂಡಿದ್ರು. ಆ ಇರಾದೆ ಈಗ ಪುಷ್ಟಿ ಆಗ್ತಾ ಇದೆ, ಯಶಸ್ವಿ ಕೂಡ ಆಗ್ತಾ ಇದೆ. ಬಹಳಷ್ಟು ಕ್ರಿಕೆಟ್ ಪಂದ್ಯಾಟ ಸಿಟಿಯಲ್ಲಿ ಅರ್ಥಾತ್ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾದರೆ ಇತ್ತ ಸೋಮಯಾಜಲಹಳ್ಳಿಯಲ್ಲಿ ಪಂದ್ಯಾಟ ನಡೆಸಿದ ಕೀರ್ತಿ ಈಗ ಶಮೀರ್ಗೆ ಸಲ್ಲುತ್ತಾ ಇದೆ. ಇಲ್ಲಿನ ಯುವಕರಿಗೆ ಒಂದು ಅತ್ಯುತ್ತಮವಾದಂತಹ ಪಂದ್ಯಾಟ ನಡೆಸುವ ಇರಾದೆಯನ್ನು ಮಾಡ್ತಾ ಇದ್ದಾರೆ. ಧೋನಿ ಪ್ರೀಮಿಯರ್ ಲೀಗ್ DPL 2019 ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ತಾ ಇದೆ. ದಾದಾ ಕ್ರಿಕೆಟರ್ಸ್ ಗೆಲ್ಲಬೇಕಾದ ಹವಾಣಿಕೆಯಲ್ಲಿದೆ. ಗೆದ್ದರೆ ಮಾತ್ರ ದಾದಾ ತಂಡಕ್ಕೆ ಮುಂದಿನ ಹಾದಿ ಸುಗಮವಾಗ್ತದೆ, ಇಲ್ಲದಿದ್ದರೆ ಮುಂದಿನ ಹಾದಿ ದುರ್ಗಮವಾಗ್ತದೆ. ಬಹಳ ಸುತ್ತಮುತ್ತ ಹೊಡೆತ, ರಿವರ್ಸ್ ಶಾಟ್, ಕಿಶನ್ ದಾಳಿನ ಮುಖ್ಯವಾಗಿ ಬರ್ತಾ ಇದೆ. ಓವರ್ನ ಮುಕ್ತಾಯದ 2 ಓವರ್ಗಳ ಮುಂದೆ ತಡೆದ ಮೊತ್ತ 12. ದ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 12. ಹೊಸ ಎಸೆಗಾರರ ಪರಿಚಯವನ್ನು ಮಾಡಿಕೊಳ್ತಾ ಇದೆ ದಾದಾ. 2 ಓವರ್ಗಳ ಮುಕ್ತಾಯಕ್ಕೆ 12ಕ್ಕೆ 1.
ಎಸೆಗಾರಿಕೆ ಭಾಗದಲ್ಲಿ ಗೋಪಾಲ ಎರ್ರಾಬೆರ್ರಿ. ಈಗಾಗಲೇ ಎರ್ರಾಬೆರ್ರಿ ಮುಖ್ಯನ ಎದುರಾಳಿ ಒಂದು ರನ್ಔಟ್ ಕೂಡ ಮಾಡಿದ್ರು ಗೋಪಾಲ. ಸ್ಟ್ರೈಕರ್ ವಿಭಾಗದಲ್ಲಿ ಶೋಯಬ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶನ್. ಮುಂದಿನ ಪಂದ್ಯ ಬ್ರಾಂಡಿವಾ, ಎರಡು ಬಲಿಷ್ಠ ತಂಡಗಳು ವರ್ಸಸ್ ನಂದಮೂರು ಲಯನ್ಸ್. ನಾಣಚು ಗೆದ್ದಂತ ನಂದಮೂರಿ ಒಂದು ಟಾಸ್ ಟು ಫೀಲ್ಡ್ ಫಾಸ್ಟ್. ಮತ್ತೆ ಗೋಪಾಲ ಶೋಯಿಬ್ಗೆ ಈ ಬಾರಿ ಎಸೆದ ಚೆಂಡು ವಿಶಿಷ್ಟ ರೀತಿಯ ಹೊಡೆತವನ್ನು ಮಾಡುವಂತ ಪ್ರಯತ್ನ, ಪ್ಯಾಡಲ್ ಮಾಡುವಂತ ಪ್ರಯತ್ನ, ಔಟ್ ರಚ್ ಆಗ್ತಾ ಇದೆ. ಯಾವುದೇ ರೀತಿಯ ಓಟಗಳೇ ಅವಕಾಶವನ್ನು ಕಾಡ್ತಾ ಇಲ್ಲ. ಸಮಯದ ಹೊಂದಾಣಿಕೆ ಕೊರತೆಯನ್ನು ಕಾಡ್ತಾ ಇದ್ದಾನೆ ಶೋಯಬ್. ಮತ್ತೆ ಗೋಪಾಲ್ ಈ ಬಾರಿ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ ಇತ್ತು. ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತಡ ಮೊತ್ತ 13. ಮತ್ತೆ ಗೋಪಾಲ್ ಟು ಕಿಶನ್. ಈ ಬಾರಿ ಎಸೆದ ಚೆಂಡು ಮನಸ್ಸು ಮತ್ತು ಹೊಡೆತ ಕವರ್ಸ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 14. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಕೂಟ ಸಾಗ್ತಾ ಇದೆ. DPL ಧೋನಿ ಪ್ರೀಮಿಯರ್ ಲೀಗ್ ದೇಶ ಕಂಡ ಅತ್ಯುತ್ತಮ ಗೂಟರಕ್ಷಕನ ಹೆಸರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅತ್ಯುತ್ತಮ ನಾಯಕನ ಹೆಸರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಧೋನಿ ಈ ತನ್ಮದ ಕ್ಷೇತ್ರ ರಕ್ಷಣೆ ವೈಫಲ್ಯ. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಶೋಯಬ್ ಖಾತೆಗೆ. ಎಸ್ ಮುಂದೆ ಕೇವಲ 14 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಬ್ರಾಂಡಿವಾ ವರ್ಸಸ್ ನಂದಮೂರು ಲಯನ್ಸ್. ನಿನ್ನೆ ದಿನದ ಪಂದ್ಯದಲ್ಲಿ ಬ್ರಾಂಡಿವಾ ಸ್ಟಾರ್ ವೈಟೆಕ್ಸ್ ವಿರುದ್ಧ ಜಯವನ್ನು ದಾಖಲಿಸಿದ್ರೆ, ನಂದಮೂರಿ ಲಯನ್ಸ್ ಆರಂಭಿಕ ಪಂದ್ಯದಲ್ಲಿ SS ತಂಡದ ವಿರುದ್ಧ ಜಯವನ್ನು ದಾಖಲಿಸಿದ್ರು ಕೂಡ ಎರಡನೇ ಪಂದ್ಯದಲ್ಲಿ ಅವರು ಸೋಲನ್ನು ಕಂಡಿದ್ರು ಸ್ಟಾರ್ ವೈಟೆಕ್ಸ್ ವಿರುದ್ಧ. ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿ ನಂದಮೂರಿ. ಎರಡು ಬಲಿಷ್ಠ ಆಟಗಾರರ ನಡುವಿನ ಪಂದ್ಯ, ಮುಂದಿನ ಪಂದ್ಯ ಆಟ ಆಗ್ತದೆ. ಬ್ರಾಂಡಿವಾ ವರ್ಸಸ್ ನಂದಮೂರಿ. KTP ವರ್ಸಸ್ ಚಂದು. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 17. ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 17 for 1. 17ಕ್ಕೆ 1. ಅಶೋಕ್ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಗೋಪಾಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಗೋಪಾಲ್ ಹೋದಲ್ಲ ಚೆಂಡು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಒಂದು ಓಟದ ಸೇರ್ಪಡೆ. ರಾಘವ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಹುದ್ದರಿ ಕಿತ್ತರೆ ಮಾತ್ರ ಅವಕಾಶ ಇದೆ ದಾದಾ ತಂಡಕ್ಕೆ. ಸತತ ವಿಕೆಟ್ಗಳನ್ನು ಪಡೆದರೆ ಮಾತ್ರ ಅವಕಾಶ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಅಶೋಕ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಹೊಡೆತ ಕವರ್ಸ್ ವಿಭಾಗದ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ.
ಸ್ವಲ್ಪ ಮಟ್ಟಿಗೆ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಕಿಶನ್ ಭರ್ಜರಿ ನಿನ್ನೆ ದಿನದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ ಕಿಶನ್ ಇವತ್ತು ಸ್ವಲ್ಪ ಮಟ್ಟಿಗೆ ಕೂಲ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೆಸರು ಅಶೋಕ್ ಕ್ಷೇತ್ರ ರಕ್ಷಣೆ. ಅಶೋಕ್ ನಿನ್ನೆ ದಿನದ ಹ್ಯಾಟ್ರಿಕ್ ಕೂಡ ದಾಖಲಿಸಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ನೀಳ ಕಾಯ್ದೆ ಉದ್ದನೇ ವ್ಯಕ್ತಿ, ಬಹಳಷ್ಟು ಆಚಾನುಭಾವು, ಉತ್ತಮ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತಡೆದ ಮೊತ್ತ ಸ್ಥಗಿತತೆಯನ್ನು ಕಾಡ್ತಾ ಇದೆ. 19-19. ಮತ್ತೆ ಪ್ಯಾಡಲ್ ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ, ಎರಡನೇ ಓಟ ಪೂರೈಸುವ ಪ್ರಯತ್ನ, ಎರಡು ಓಟದ ಪೂರೈಕೆ ಕೂಡ ಕ್ಷೇತ್ರ ಸ್ವಲ್ಪ ವೈಫಲ್ಯ. ಮೂರನೇ ಓಟ ಗಳಿಸುವಂತ ಅವಕಾಶ, ಈಗ ಮೂರನೇ ಓಟವನ್ನು ಕೂಡ ಪೂರೈಸ್ತಾ ಇದ್ದಾರೆ. ಸತತ 3 ಓಟವನ್ನು ದಾಖಲಿಸ್ತಾ ಇದೆ. ತರದ ಮೊತ್ತ 22. The 4th over in progress. ಮುರಳಿ 4 ಮುರಳಿ ಅಂಪೈರ್ ಕಡಿ ಮುನ್ರಾಜ್ ಚೆಕ್ ಮಾಡಿ. ಥರ್ಡ್ ಅಂಪೈರ್ ಚೆಕ್ ಲುಂಡ್ರ ಚೆಕ್ ಚೆಕ್ ಐತಿ ಅಡುನ್ಲ ಫೇಳರ್ ಅಲ್ಲಿ ಥರ್ಡ್ ಅಂಪೈರ್ ತೃತೀಯ ನೇತ್ರ ಚೆಕ್ ಮಾಡ್ತಾ ಇದೆ. ಮೂರು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 22. ಕೇವಲ 8 ಓಟದ ಅವಶ್ಯಕತೆ. ತಡೆದ ಮೊತ್ತ 22. 19+3 12-8. ಬಹಳ ಶೋತಮರತೆ ಎಸೆತ. ಬಹಳ ಸುತ್ತಮುತ್ತ ಎಸೆತ, ಬಹಳ ಶೋತ ಕ್ಷೇತ್ರ ರಕ್ಷಣೆ ಸಿಲ್ಲಿಬಿಡ ಗೋಪಾಲ ಸ್ವಲ್ಪ ವೈಫಲ್ಯವನ್ನು ದಾಖಲಿಸ್ತಾ ಇದ್ದಾರೆ. 10 ಎಸೆತ 7 ಓಟದ ಅವಶ್ಯಕತೆ. ಬಹಳ ಶೋತಮರ್ದ ಎಸೆತ, ಒಂದು ಓಟದ ಸೇರ್ಪಡೆಯನ್ನು ಕಡ್ಕೊಳ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಕಾದ್ ನೋಡೋಣ. ಮುಂದಿನ ಎಸೆತ ಶಾರ್ಟ್ ಆಗಿ ಬಿದ್ದ ಬಹಳ ಸುತ್ತಮುತ್ತ ಕ್ಯಾಚ್ ಆಗ ಅವಕಾಶ, ಉದರ ಆಘಾತ. ಶೈ ಅಬೌಟ್ 8 ಎಸೆತ 6 ಓಟದ ಅವಶ್ಯಕತೆ. ಪಂದ್ಯ ಸ್ವಲ್ಪ ಮಟ್ಟಿಗೆ ಹಗುರವಾಗಿ ತಕೊಳ್ತಾ ಇದೆ, ಲೈಟ್ ಆಗಿ ತಕೊಳ್ತಾ ಇದ್ದ ಫ್ರೆಂಡ್ಸ್ ತಂಡ ಈಗ ಹುದ್ದರಿಗಳನ್ನ ಕೈ ಚೆಲ್ತಾ ಇದೆ. ನೀಲು ಆಗಮನವಾಗ್ತಾ ಇದೆ. ತಂಡದ ಗೂಟ್ ರಕ್ಷಕ ತಥಾ ದಾಂಡಿಗ ನೀಲು ಹೇಳಿದ ಬೆನ್ನಲ್ಲ ವಿಕೆಟ್. ಪಂದ್ಯ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. 7 ಎಸೆತ 6 ಓಟ, 7 ಬಾಲ್ 6 ರನ್ಸ್. ಧೋನಿ ಕಪ್ ಸಾಗ್ತಾ ಇದೆ GPL 2019. ಬಾಲ್ ಸುತ್ತಮುತ್ತ ಹೊಡೆತ, ಕವರ್ಸಿ ಭಾಗದಲ್ಲಿ ಅಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸುವ ಪ್ರಯತ್ನ, 2 ಓಟದ ಪೂರೈಕೆ, 3 ಓಟ ಗಳಿಸುವಂತ ಇರಾದೆಯಲ್ಲಿ 3 ಓಟದ ಪೂರೈಕೆ ಆಗ್ತಾ ಇದೆ. 6 ಎಸೆತ ಕೇವಲ 3 ಓಟದ ಅವಶ್ಯಕತೆ. ಅಂತಿಮ 6 ಎಸೆತ 3 ಓಟದ ಅವಶ್ಯಕತೆ.
ಸುಂದರತೆ ಒಂದು ಕ್ಷೇತ್ರರಕ್ಷಕ ಪ್ರಯತ್ನ ಅಲ್ಲಿ ಕ್ಷೇತ್ರರಕ್ಷಕ ಮಾಡಿದ್ರು ಕೂಡ ಎದುರಾಳಿಗಳು 3 ಓಟವನ್ನ ದಾಖಲಿಸ್ತಾ ಇದೆ. ಅಲ್ಲಿ ದಾದಾ ತಂಡದ ಬದಲಿ ಕ್ಷೇತ್ರರಕ್ಷಕ ತೆರಳಬೇಕು. ಅಲ್ಲಿನ ಕ್ಷೇತ್ರರಕ್ಷಕ ಸ್ವಲ್ಪ ಇಂಜೂರ್ಡ್ ಆಗ್ತಾ ಇದ್ದಾರೆ, ಗಾಯಾಳು ಸಮಸ್ಯೆಯನ್ನು ಕಾಡ್ತಾ ಇದ್ದಾರೆ. ಬಹಳಷ್ಟು ತಮ್ಮ ಪ್ರಯತ್ನವನ್ನ ಮಾಡಿದ್ರು ಅಲ್ಲಿನ ಕ್ಷೇತ್ರರಕ್ಷಕರು. ಮತ್ತೆ ಎಸೆಗಾರಿಕೆ ಬಾಯಿದಲ್ಲಿ ಗೋಪಾಲ 6ಕ್ಕೆ 3, 6 ಎಸೆತ 3 ಓಟದ ಅವಶ್ಯಕತೆ. ಫ್ರೆಂಡ್ಸ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಸ್ವಲ್ಪ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಒಂದೆಡೆ ನೀಲು, ಇನ್ನೊಂದೆಡೆ ಕಿಶನ್. ಯಾವ ಹಂತದಲ್ಲಿ ಕೂಡ ಪಂದ್ಯಾಟ ಮುಗಿಸು ಇರಾದೆಯಲ್ಲಿದ್ದಾರೆ. ದಾದಾ ತಂಡದ ಬ್ಯಾಟಿಂಗ್ ವೈಫಲ್ಯ ಅವರಿಗೆ ಮುಳುವು ಆಗ್ತಾ ಇದೆ. ಬಹುಶಃ 40 ರಿಂದ 50 ಓಟ ಗಳಿಸುವ ಸಾಧ್ಯತೆ ಇತ್ತು 6 ಓವರ್ಗಳಲ್ಲಿ. ಆದರೆ ಬ್ಯಾಟ್ಸ್ಮನ್ಗಳು ವೈಫಲ್ಯವನ್ನು ಅನುಭವಿಸಿ ಕೇವಲ 29 ಓಟವನ್ನು ಮಾತ್ರ ಮಾಡಿದ್ರು. ಅದೇ ಅವರಿಗೆ ಮುಳುವಾಗ್ತಾ ಇದೆ. ಬೌಲರ್ಗೆ ಸ್ವಲ್ಪ ಕಷ್ಟವಾಗ್ತಾ ಇದೆ. 6ಕ್ಕೆ 3 ಮತ್ತೆ ಗೋಪಾಲನ ಕರ ಮತ್ತು ನಡೀತದ ಅಂತ ಕಾದು ನೋಡ್ಬೇಕಾಗಿದೆ. ಗೋಪಾಲ್ ಒಂದು ವೇಳೆ ಯಶಸ್ಸು ಕಂಡ್ರೆ ಇನ್ನು ಕೂಡ ದಾದಾಗೆ ಜಯ ಗಳಿಸುವ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಫ್ರೆಂಡ್ ಸುಲಭವಾಗಿ ಗೆಲ್ಲುತ್ತದೆ. ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಕೀಪರ್ ಶಾರ್ಟ್ ಥರ್ಡ್ ಮ್ಯಾನ್ ಪಾಯಿಂಟ್. ಈತನ್ ಮತ್ತೊಂದು ಉದುರ ಆಘಾತ, ಮಂಕಡ್ ಔಟ್. ಈ ಮುಂಚೆ ಹೇಳಿದಂತೆ ಗೋಪಾಲನ ಕರ ಮತ್ತು ಕೈ ಚಳಕ ಇಲ್ಲಿ ಯಶಸ್ಸನ್ನ ಕಾಡ್ತಾ ಇದೆ. ಅಂಕಣ ವಲಯ ಭಾಗದಲ್ಲಿ ಗೌತಮ ಬುದ್ಧನ ಆಗಮನವಾಗ್ತಾ ಇದೆ. ಬುದ್ಧ 5 ಎಸೆತ 3 ರನ್. ಗೋಪಾಲನ ಕರ ಮತ್ತು 6 ಎಸೆತ 6 ಎಸೆತ 3 ರನ್. MGR ಕಾದ್ ನೋಡ್ಬೇಕು. 1-2 ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಇತರ ರನ್ಔಟ್ಗಾಗಿ ಮಾನವಿ ಟೈ. 5 ಎಸೆತ 1 ರನ್ನಿನ ಅವಶ್ಯಕತೆ. ಗೋಪಾಲನ ಕರ ಮತ್ತು ವಿಫಲವಾಗಿದೆ. ಬ್ಯಾಟ್ಸ್ಮನ್ ಇಂಜೂರ್ ಆಗಿದ್ದಾರೆ. ನೋಡಿ ಸ್ವಲ್ಪ ನೋಡಿ. ದಾಂಡಿಗ ನೀಲು ಇಲ್ಲಿ ವೈಫಲ್ಯವನ್ನು ಕಂಡು ಸ್ವಲ್ಪ ಗಾಯಾಳು ಆಗ್ತಾ ಇದ್ದಾರೆ.
ಈಲು ರಿಟೈರ್ಡ್ ಹಾರ್ಟ್ ಹೊಸ ದಾಂಡಿಗಿನ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಅಯಾಜ್ ಬರ್ತಾ ಇದ್ದಾರೆ. 5 ಚೆಂಡುಗಳ ಮುಂದೆ ಕೇವಲ 1 ಓಟವನ್ನು ಗಳಿಸಬೇಕಾದ ಅವಶ್ಯಕತೆ ಇದೆ. ಒಂದು ಹಂತದಲ್ಲಿ ಧೋನಿ ತಂಡದ ಕ್ಷೇತ್ರರಕ್ಷಕ ಗಾಯಾಳು ಆದ್ರೆ ಈಗ ನೀಲು ಗಾಯಾಳು ಆಗ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗೋಪಾಲ ಒಂದೇ ಚೆಂಡಿನಲ್ಲಿ 2 ಆಟಗಾರರನ್ನ ಈಗ ಬಹುಶಃ ಗೋಪಾಲ ಔಟ್ ಮಾಡಿದ್ದಾರೆ. ಒಂದಲ್ಲಿ ಮಂಕಡ್ ಔಟ್, ಇನ್ನೊಂದಲ್ಲಿ ರಿಟೈರ್ಡ್. ಮತ್ತೆ ಗೋಪಾಲ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾನೆ. ಬಹುಶಃ ಇನ್ನು ಕೆಲವು ಕ್ಷಣ ಗೋಪಾಲನ ಎಸತಿನ ಕರಾಮತ್ತು ನಡೀತದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಗಾಳಿಯಲ್ಲಿ ತೇಲ್ತ ಚೆಂಡು 1 ಓಟದ ಸೇರ್ಪಡೆಯನ್ನು ಕಾಡ್ತಾ ತನ್ನ ಮೂಲಕ ಪಂದ್ಯಾಟ ಫ್ರೆಂಡ್ಸ್ ಗೆಲ್ಕೊಡ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದೆ ಫ್ರೆಂಡ್ಸ್ ತಂಡಕ್ಕೆ, ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ ದಾದಾ ತಂಡಕ್ಕೆ. ಆದಷ್ಟು ಶೀಘ್ರ ನಂದಮೂರಿ ಅವರು ಕ್ಷೇತ್ರ ರಕ್ಷಣೆಗೆ ತೆರಳಬೇಕಾ ಕೇಳಿಕೊಳ್ಳಿ. ಈಗಾಗಲೇ ಸಮಯ ಮೀರ್ತಾ ಇದೆ. ಈಗ ಮುಕ್ತಗೊಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆರಂಭಿಕ ಹಂತದಲ್ಲಿ 3 ವಿಕೆಟ್ ಅನ್ನು ಪಡೆದು ಬ್ರೇಕ್ ಥ್ರೂ ನೀಡಿದ ಎಸೆತಗಾರ ಕಿಶನ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡಿಬೇಕಾ ಕೇಳಿಕೊಳ್ತಾ ಇದ್ದಾವೆ. ಫ್ರೆಂಡ್ಸಿನ ಕಿಶನ್ ವೇದಿಕೆ ಬಂದು ಪ್ರಶಸ್ತಿಯನ್ನು ಪಡಿಬೇಕು. ಈ ಒಂದು ಪ್ರಶಸ್ತಿಯನ್ನ ಜೈ ಕರ್ನಾಟಕದ ಆಲ್ರೌಂಡರ್ ನಾಯಕ ಮಾರ್ಕ್ ಮಹೇಶ ನೀಡಬೇಕಾ ಕೇಳಿಕೊಳ್ಳ. ಅವ್ರ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು.